ಶೇಖ್ ತನ್ವೀರ್ ಆಸಿಫ್ ಅವರೇ, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಜಿ. ತಾವು ಈ ಹಿಂದೆ ಸ್ವಚ್ಛ ಸರ್ವೇಕ್ಷಣ್ 2026 ಬಗ್ಗೆ ಮಾತಾಡಿದಾಗ ಸ್ವಚ್ಛತೆಗಾಗಿ ನಾವು ಯಾವ ರೀತಿ ಸಹಕರಿಸಬೇಕು ಮತ್ತು ಯಾವ ತರಹ ನಾಗರಿಕರು ಮೈಸೂರನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ನಗರ ಪಾಲಿಕೆ ಜೊತೆ ಸಹಕರಿಸಬೇಕು ಅನ್ನೋ ವಿಚಾರವಾಗಿ ಮಾತಾಡಿದ್ವಿ. ತಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕಥಾನ್ ಕೂಡ ಮಾಡಿದ್ರಿ. ಅದರ ಅನುಭವಗಳನ್ನು ಸ್ವಲ್ಪ ಹಂಚಿಕೊಳ್ಳಿ ಸರ್. ಎಲ್ಲರಿಗೆ ನಮಸ್ಕಾರ. ತುಂಬ ಸವಿ ನೆನಪುಗಳು. ಯಾಕಂದರೆ ನಾವು ವಾಕಥಾನ್ ಮಾಡಿದ್ದು 11ನೇ ಜನವರಿ. ತುಂಬ ಯಶಸ್ವಿಯಾಗಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದು. 10,000ಕ್ಕಿಂತ ಜಾಸ್ತಿ ಜನ ವಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಅದರ ಹಿನ್ನೆಲೆಯಲ್ಲಿ ಈಗ ನಾವು ಹೋದ ಭಾನುವಾರ ಮ್ಯಾರಥಾನ್ ಈವೆಂಟ್ ಇಟ್ಕೊಂಡಿದ್ದು. ಆ ಮ್ಯಾರಥಾನ್ ಈವೆಂಟಲ್ಲೂ 4,000 ಜನ ವಾಕಥಾನಲ್ಲಿ ಬರೀ ಜನ ನಡ್ಕೊಂಡು ವಾಕ್ ಮಾಡೋದು ಅಷ್ಟೇ. ಮ್ಯಾರಥಾನಲ್ಲಿ ಓಡ್ತಾರೆ. ಅದರಲ್ಲಿ ನಾವು ನಗದು ಬಹುಮಾನ ಕೂಡ ಇಟ್ಟಿದ್ದು. 4 ಕ್ಯಾಟಗರಿಯಲ್ಲಿ ಇಟ್ಟಿದ್ದು. ಮಹಿಳೆಯರಿಗೆ ಸಪ್ರೇಟು ಮತ್ತು ಪುರುಷರಿಗೆ ಸಪ್ರೇಟು, ವಿಶೇಷ ಚೇತನರಿಗೆ ಸಪ್ರೇಟು ಮತ್ತು ಲೆಸ್ ದೆನ್ 18 ಇಯರ್ಸ್ ಮಕ್ಕಳಿಗೆ ಸಪ್ರೇಟು, 18 to 40 ಇಯರ್ಸ್ ಪಾರ್ಟಿಸಿಪೆಂಟ್ಸ್ಗೆ ಸಪ್ರೇಟು, 40 ಮೇಲ್ಪಟ್ಟು ಪಾರ್ಟಿಸಿಪೆಂಟ್ಸ್ ಯಾರಿದ್ರು ಅವ್ರಿಗೂ ಸಪ್ರೇಟ್ ಕ್ಯಾಟಗರೀಸ್ ಇಟ್ಟಿದ್ದು. ಅದರಲ್ಲಿ 4,000ಕ್ಕಿಂತ ಜಾಸ್ತಿ ಆ ಒಂದು ಪ್ಯಾಲೇಸ್ ಆವರಣದಲ್ಲಿ ಜನ ಬಂದಿದ್ದು ತುಂಬ ಶ್ಲಾಘನೀಯವಾಗಿ ನಮಗೆ ಸಪೋರ್ಟ್ ಬಂದಿದೆ. ಹಾಗೆಯೇ ನಾವು ಹಲವಾರು ಈವೆಂಟ್ಸ್ ಏನು ಮಾಡ್ತಾ ಇದ್ದೇವೆ. ಎಲ್ಲ ಈವೆಂಟ್ಸ್ಗೆ ನಮಗೆ ಅತ್ಯಂತ ಬೆಂಬಲ ಜನರಿಂದ ಸಿಗ್ತಾ ಇದೆ. ಜನರಿಂದ ಹೊರತುಪಡಿಸಿ ಈಗ ಸಂಸ್ಥೆಗಳಿಗೆ, NGOs, ಕಂಪನೀಸ್ ಬಗ್ಗೆ ಮಾತಾಡಬೇಕಾದ್ರೆ ಅವರು ಕೂಡ ಮುಂದೆ ಬಂದಿದ್ದಾರೆ. ಅವರು ಡೆವಲಪರ್ಸ್ ಇರ್ಬೋದು ಅಥವಾ ಕಂಪನೀಸ್ ಇರ್ಬೋದು, ಕೆಲವು ಸ್ಪಿರಿಟೆಡ್ ಇಂಡಿವಿಜುವಲ್ಸ್ ಇರ್ಬೋದು, ಅವರು ಕೂಡ ಮುಂದೆ ಬರ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅವರು ಮುಂದೆ ಬರ್ತಾ ಇದ್ದಾರೆ ಅಂತಂದರೆ, ಗೋಡೆ ಬರಹ ಆಗಿರಲಿ, ವಾಲ್ ಪೇಂಟಿಂಗ್ಸ್ ಆಗಿರಲಿ, ಮತ್ತು ನಮ್ಮ ಹ್ಯಾಂಗಿಂಗ್ ಗಾರ್ಡನ್ಸ್ ಕ್ರಿಯೇಟ್ ಮಾಡಿ ನಗರ ಸೌಂದರ್ಯೀಕರಣಕ್ಕಾಗಿ ನಾವು ಹ್ಯಾಂಗಿಂಗ್ ಗಾರ್ಡನ್ಸ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದನ್ನು ಸ್ಪಾನ್ಸರ್ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಪಾರ್ಕ್ ಅಡಾಪ್ಟ್ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಕಸವನ್ನು ಜನ ಹಾಕಿರುವ ಜಾಗಗಳು, ಗಾರ್ಬೇಜ್ ಪಾಯಿಂಟ್ ಅಂತ ಏನು ನಾವು ಹೇಳ್ತೀವಿ, ವಲ್ನರೇಬಲ್ ಪಾಯಿಂಟು, ಅಂಥ ಪಾಯಿಂಟ್ನ ಸ್ವಲ್ಪ ಚಿತ್ರಬದಲೀಕರಣ, ಒಂದು ಬ್ಯೂಟಿಫಿಕೇಷನ್ನು ಮತ್ತು ಅದನ್ನು ಟ್ರಾನ್ಸ್ಫಾರ್ಮ್ ಮಾಡುವ ಬಗ್ಗೆ ಮುಂದೆ ಬರ್ತಾ ಇದ್ದಾರೆ. ಬೆಂಚಸ್ ಹಾಕೋದಾಗಲಿ ಅಥವಾ ಗಿಡಗಳನ್ನು ನೆಟ್ಟುವ ಒಂದು ವಿಚಾರವಾಗಿರಲಿ. ಅದರ ಜೊತೆಗೆ ತುಂಬ ಶಾಲಾ ಸಂಸ್ಥೆಗಳು ಮುಂದೆ ಬರ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದು ಮತ್ತು ಅವರಿಗೆ ಟ್ರೈನಿಂಗ್ ಮಾಡೋದು, ವರ್ಕ್ಶಾಪ್ ಮಾಡೋದು, ಅದ್ರ ಬಗ್ಗೆ ಕೂಡ ಶಾಲಾಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಜನರಿಂದ ಸಪೋರ್ಟ್ ತುಂಬ ಇದೆ. ಇನ್ನೂ ನಾವು ಕೇಳ್ಕೊಳ್ಳೋದೇನೆಂತಂದರೆ, ಈ ಥರ ಯಾರು ತುಂಬ ನಗರದ ಬಗ್ಗೆ ಅಭಿಮಾನ, ಪ್ರೀತಿ ಇಟ್ಕೊಂಡಿದ್ದಾರೆ, ಅವರು ಯಾವ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಆಗಿರಲಿ ಅಥವಾ ಫೈನಾನ್ಷಿಯಲ್ ಎಕ್ಸ್ಪರ್ಟೀಸ್ ಆಗಿರಲಿ, ಅರ್ಬನ್ ಪ್ಲ್ಯಾನಿಂಗ್ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪರ್ಟೀಸ್ ಆಗಿರಲಿ ನಮಗೆ ಕೊಟ್ಟರೆ, ನಾವು ಅದನ್ನು ಬಳಸ್ಕೊಂಡು ನಮ್ಮ ಲ್ಯಾಂಡ್ಸ್ಕೇಪ್ ಏನಿದೆ, ನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಎಲ್ಲ ಲ್ಯಾಂಡ್ಸ್ಕೇಪು, ಅದನ್ನು ಅಭಿವೃದ್ಧಿಪಡಿಸಲು ಕ್ರಮ ತಗೊಳ್ಬೋದು. ಈ ಬಾರಿ ಭಾರತ ದೇಶದ ಮಟ್ಟದಲ್ಲಿ ಸ್ವಚ್ಛ ನಗರಿ ಅಂತ ಹೇಳಿ ಮೊದಲನೇ ಸ್ಥಾನವನ್ನು ಗಳಿಸೋ ಪ್ರಯತ್ನ ತಮ್ಮದಿದೆ. ಬೇರೆ ಬೇರೆ ಇನ್ನೂ ಏನೇನು ಉಪಕ್ರಮಗಳು ಮುಂದಿನ ದಿನದಲ್ಲಿ ನಡೀಬೋದು ಸರ್? ನಾವಂತೂ ತುಂಬ ಇದ್ರ ಬಗ್ಗೆ ಪಾಸಿಟಿವ್ ಆಗಿದ್ದೇವೆ. ಯಾಕಂದರೆ ಹೋದ ವರ್ಷ ನಾವು ಶ್ರಮಿಸಿದ ಮೇಲೆ ನಮಗೆ 23ನೇ ಸ್ಥಾನದಿಂದ 3ನೇ ಸ್ಥಾನ ತನಕ ಏರಲು ಸಾಧ್ಯವಾಯಿತು. ಈ ಸತಿ ಒಂಥರ ನಮ್ಮ ಸಿಬ್ಬಂದಿ ವರ್ಗದವರಲ್ಲಿ, ಪೌರ ಕಾರ್ಮಿಕರಲ್ಲಿ ಮತ್ತು ಜನರಲ್ಲೂ ಕೂಡ ಹೋದ ವರ್ಷಕ್ಕಿಂತ ಜಾಸ್ತಿ ಮೂಡಿಸುವ ಪ್ರಯತ್ನ ಮಾಡಿದ್ದೀವಿ. ಬರ್ತೀವಿ ಅಂತ ನಮಗೆ ಭರವಸೆ ಇದೆ. ಜನರಿಂದ ಸಹಕಾರ ಇದ್ದರೆ ಮಾತ್ರ. ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಈ ಸ್ವಚ್ಛ ಸರ್ವೇಕ್ಷಣೆ 2025-26 ಥೀಮ್ ಏನಿದೆ, ಜನರ ಸಹಭಾಗಿತ್ವದ ಮೇಲೆ ಇರುವ ಥೀಮು. ಅಂದರೆ ಜನ ಎಲ್ಲ ಕಾರ್ಯಕ್ರಮದಲ್ಲಿ ಮುಂದೆ ಬಂದರೆ ನಮಗೆ ಜಾಸ್ತಿ ಅದರಿಂದ ಪರಿಣಾಮ ಬರೋದು. ಆ ಒಂದು ನಿಟ್ಟಿನಲ್ಲಿ ನಾವು ಪಾಲಿಕೆಯವರು ತುಂಬ ಪಾಸಿಟಿವ್ ಆಗಿದ್ದೀವಿ. ಜನ ಸಪೋರ್ಟ್ ಕೊಟ್ಟರೆ ಇನ್ನೂ ಅರ್ಥಪೂರ್ವಕವಾಗಿ ನಾವು ಅದನ್ನು ನಿಭಾಯಿಸ್ಬೋದು ಜವಾಬ್ದಾರಿಗಳನ್ನು. ಮುಂದಿನ ಬರುವ ದಿವಸಗಳಲ್ಲಿ ನಾವು ಹೇಳಬೇಕಾದ್ರೆ, ಲಾಸ್ಟ್ ಟೈಮ್ ನಾನು ಹೇಳಿದಾಗೆ ಎಲ್ಲ ನಮ್ಮ ಮ್ಯಾನ್ ಪವರ್ ಆಗಿರಲಿ, ಮೆಷಿನರಿ ಆಗಿರಲಿ, ಸಿದ್ಧತೆಗಳನ್ನು ನಾವು ತಗೊಂಡಿದ್ದೇವೆ. ಇನ್ನು ನಮ್ಮ ಲೆಗಸಿ ವೇಸ್ಟ್ ಪೂರ್ಣವಾಗಿ ನಾವು ಸಂಪೂರ್ಣವಾಗಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದೇವೆ. ಆ ಜಾಗದಲ್ಲಿ ಒಂದು ದೊಡ್ಡ ಮಟ್ಟದ RDF MBT ಪ್ಲ್ಯಾಂಟ್, ಅಂದರೆ ಅಲ್ಲಿರುವ ಒಂದು ಪ್ಲಾಸ್ಟಿಕ್ ವೇಸ್ಟ್ ಏನಿದ್ದಾವೆ ಅದಕ್ಕೆ ಒಂದು ರೀತಿಯಲ್ಲಿ ಟೋರಿಫೈಡ್ ಚಾರ್ಕೋಲ್ ಆಗಿರಲಿ ಅಥವಾ ಪ್ಯಾಲೆಟ್ಸ್ ಆಗಿರಲಿ, ಅದರ ಸ್ವರೂಪದಲ್ಲಿ ಥರ್ಮಲ್ ಇಂಡಸ್ಟ್ರಿಗೆ ಹೋಗುವಾಗ ಒಂದು ಬೈ ಪ್ರಾಡಕ್ಟ್ ಮಾಡುವ ಒಂದು ಅದೇ ಜಾಗದಲ್ಲಿ ತರಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಮತ್ತು ಅಲ್ಲೇ 135 ಟನ್ಸ್ದು ವೇಸ್ಟ್ ಟು ಎನರ್ಜಿ, ವೆಟ್ ವೇಸ್ಟು ಎನರ್ಜಿ ಕನ್ವರ್ಟ್ ಆಗುತ್ತೆ, ಡ್ರೈ ವೇಸ್ಟು ಪೆಲೆಟ್ ಕನ್ವರ್ಟ್ ಆಗೋ ಥರ ಒಂದು ಲೆಗಸಿ ಇರುವ ಜಾಗದಲ್ಲಿ ನಾವು ಈ ಥರ ಮಾಡಿಕೊಂಡು ಒಳ್ಳೆ ಗಾರ್ಡನ್ ಮಾಡುವ ಒಂದು ನಮ್ಮ ಡ್ರೀಮು. ಮಿನಿಮಮ್ 2 ವರ್ಷ ತಗೊಳ್ಳುತ್ತೆ, ಬಟ್ ನಾವು ತುಂಬ ಕಾನ್ಫಿಡೆಂಟ್ ಇದ್ದೀವಿ. ಬರುವ ಒಂದು 2-3 ವರ್ಷದಲ್ಲಿ ಆ ಲೆಗಸಿ ವೇಸ್ಟ್ ಏನು ಗುಡ್ಡ ಇದೆ, ಚಾಮುಂಡಿ ಬೆಟ್ಟದ ಕೆಳಗೆ ಇನ್ನೊಂದು ಸಣ್ಣ ಪ್ರಮಾಣದ ಗುಡ್ಡ, ಅದನ್ನು ಭಸ್ಮ ಮಾಡಿ ವೇಸ್ಟ್ ಟು ಎನರ್ಜಿ ಮತ್ತು ಡ್ರೈ ವೇಸ್ಟ್ ಟು ಪೆಲೆಟ್ಸ್ ಮಾಡೋ ಥರ ಮಾಡಿದರೆ ತುಂಬ ನಮಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಯೋಚನೆಗಳು ನಡೀತಾ ಇದ್ದಾವೆ. ಮುಂದೆ ಏನಾದರೂ ಕಾರ್ಯಕ್ರಮಗಳು
ಮಾಡ್ತಾ ಇದ್ದೀರಾ ಸರ್? ಭಾಳ ಕಾರ್ಯಕ್ರಮಗಳಿದ್ದಾವೆ. ಈಗ ಸ್ವಚ್ಛತೆ ವಿಚಾರ ಬಿಟ್ಟು ಬೇರೆ ವಿಚಾರಗಳು ಕೂಡ ಇದ್ದಾವೆ. ಅಲ್ಲ, ಈ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಕಾರ್ಯಕ್ರಮ ಈ ಭಾನುವಾರ ನಾವು ಸೈಕ್ಲೋಥಾನ್ ಈವೆಂಟ್ನ ಇಟ್ಟಿದ್ದೇವೆ. ಅದನ್ನು ನಾವು ಜನರಿಗೆ ಹೆಚ್ಚಾಗಿ ಪಬ್ಲಿಸಿಟಿ ಮಾಡಬೇಕಾಗಿದೆ. ಈಗ ನಮ್ಮ ಎಲ್ಲ ವ್ಯೂವರ್ಸ್ ಏನಿದ್ದಾರೆ, ಲಿಸ್ನರ್ಸ್ ಯಾರಿದ್ದಾರೆ, ಅವರಿಗೆ ನಾನು ಕೇಳ್ಕೊಳ್ಳೋದೇನೆಂತಂದರೆ, ನಮ್ಮ ಸೈಕ್ಲೋಥಾನ್ ಯಾವ ರೀತಿಯಲ್ಲಿ ಮ್ಯಾರಥಾನ್ಗೆ 4,000 ಜನ ಬಂದಿದ್ದು, ನಮ್ಮ ಸೈಕ್ಲೋಥಾನ್ ಇವೆಂಟ್ಗೂ ಬರಬೇಕು ಅಂತ ನಮ್ಮಲ್ಲಿರುವ ಒಂದು 300 ಸೈಕಲ್ಸ್ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಹಲವಾರು ಸಂಸ್ಥೆಗಳಿಗೂ ಕೂಡ ನಾವು ಕೇಳ್ಕೊಂಡಿದ್ದೇವೆ. ಅದನ್ನು ಹೊರತುಪಡಿಸಿ ನಿಮ್ಮಲ್ಲಿರುವ ಸೈಕಲ್ಸು ತಗೊಂಡು ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ಬಂದು ನಾವು ನಮ್ಮ ಆರೋಗ್ಯಕ್ಕೆ ಮತ್ತು ನಗರ ಸುಂದರತೆಗೆ ಒಂದು ಮೆಸೇಜ್ ಕೊಡೋಣ ಜನರಿಗೆ ಅನ್ನೋದ್ರ ಬಗ್ಗೆ ನಾನು ಕೇಳ್ಕೊಳ್ತೇನೆ. ಯಾವತ್ತು ನಡೀತಾ ಇದೆ ಮತ್ತು ಎಷ್ಟೊತ್ತಿಗೆ ಬರಬೇಕು, ಎಲ್ಲಿಂದ ಎಲ್ಲಿ ತನಕ ಸೈಕ್ಲಥಾನ್ ಇರುತ್ತೆ? 14ನೇ ಫೆಬ್ರವರಿ, ಈ ಬರುವ ಭಾನುವಾರ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ 6:30 ಗಂಟೆ ಪ್ರಾರಂಭವಾಗಲಿದೆ. ಬೆಳಗ್ಗೆ 6:30ಗೆ. ಬೆಳಗ್ಗೆ 6:30ಗೆ. ಟೋಟಲ್ ಅದು 15 ಕಿಲೋಮೀಟರ್ಸ್ ಸ್ಟ್ರೆಚ್ ಇದೆ. ಟೋಟಲ್ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಪೂರ್ತಿ ನಮ್ಮ ನಗರ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಏನಿದೆ ಸುತ್ತಕೊಂಡು ಒಂದು ರೂಟ್ ಮ್ಯಾಪ್ ಮಾಡ್ಕೊಂಡಿದ್ದೇವೆ. ಒಂದು 15 ಕಿಲೋಮೀಟರ್ ಸ್ಟ್ರೆಚ್. ಪ್ಲ್ಯಾಟ್ಫಾರ್ಮ್ ಒಂದು ಲೆವೆಲ್ ಪ್ಲ್ಯಾಟ್ಫಾರ್ಮ್ ಇದೆ, ಜಾಸ್ತಿ ಹಳ್ಳ ಪುಳ್ಳ ಇರೋ ಥರ ಪ್ಲ್ಯಾಟ್ಫಾರ್ಮ್ಸ್ ಇಲ್ಲ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಯುವಕರು ಪಾರ್ಟಿಸಿಪೇಟ್ ಮಾಡ್ಬೋದು, ಮತ್ತು ಅಡಲ್ಟ್ ಪಾಪ್ಯುಲೇಷನ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಉದ್ದೇಶ ಏನು ಸರ್ ಸೈಕ್ಲಥಾನ್ದು? ಸೈಕ್ಲಥಾನ್ ಉದ್ದೇಶ ಏನಂತಂದರೆ, ನಮ್ಮ ಈ ಸೈಕಲ್ ಸವಾರಿ ಮೇಲೆ ಏರಿ ನಗರದ ಭವಿಷ್ಯಕ್ಕಾಗಿ ಮತ್ತು ಹಸಿರು ಮತ್ತು ಸ್ವಚ್ಛ ಮೈಸೂರಕ್ಕಾಗಿ ಕೈ ಜೋಡಿಸೋಣ, ಒಂದಾಗೋಣ ಅನ್ನೋದು. ಈ ಟ್ರಿನ್ ಸೈಕಲ್ಗಳನ್ನು ಬಳಕೆ ಮಾಡ್ತಾ ಇದ್ದೀರಾ? ಟ್ರಿನ್ ಸೈಕಲ್ಸ್ ಅಂತೂ ನಮಗೆ ಯಾವಾಗಲೂ ಅದು ಇದ್ದಾವೆ. ಆ ಟ್ರಿನ್ ಸೈಕಲ್ಸ್ 250 ಸೈಕಲ್ಸ್ನ ಬಳಸ್ತಾ ಇದ್ದೇವೆ. ಅದ್ರ ಜೊತೆಗೆ ಈ ಸೈಕ್ಲಿಸ್ಟ್ ಅಸೋಸಿಯೇಷನ್ ಕೂಡ ಇದೆ. ಅವರು ಒಂದು 50-100 ಸೈಕಲ್ಸ್ ಅವರಿಂದ ಒಂದು ಗ್ರೂಪ್ ಮಾಡಿಕೊಂಡು 350 ಆಗುತ್ತೆ ಅದು. ಇನ್ನು ಜನರು ಕೇಳಿಕೊಂಡು, ಈಗ ನಮ್ಮ ಮಾತು ಕೇಳಿಕೊಂಡು ಅಥವಾ ಎಲ್ಲೋ ಬೇರೆ ಕಡೆ ಕೇಳಿ ಅವ್ರ ಸೈಕಲ್ಸ್ನ ತಗೊಂಡು ಬಂದರೆ ಇನ್ನೂ ಒಂದು 500 ಜನ ಸೇರಿದರೆ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಾವು ಮಾಡ್ಕೋಬೋದು. ಅಂದರೆ ಯಾರ್ಯಾರು ಸೈಕಲನ್ನು ಇವತ್ತಿಗೂ ಓಡಿಸ್ತಾ ಇದ್ದಾರೆ ಅವರೆಲ್ಲ ಭಾನುವಾರದಂದು ಬೆಳಗ್ಗೆ 6:30ಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬರಬೇಕು ಅನ್ನೋದು ನಮ್ಮ ನಿರೀಕ್ಷೆ ಮತ್ತು ಆಸೆ, ಅಭಿಲಾಷೆ ಮತ್ತು ರಿಕ್ವೆಸ್ಟ್. ಇದಕ್ಕೂ ಏನಾದರೂ ಬಹುಮಾನ ಇಟ್ಟಿದ್ದೀರಾ? ಇದನ್ನು ಒಂದು ರೀತಿಯಲ್ಲಿ ಕಾಂಪಿಟಿಷನ್ ಥರ ಇಟ್ಟಿಲ್ಲ. ಮ್ಯಾರಥಾನ್ ಒಂಥರ ಕಾಂಪಿಟೇಷನ್ ಥರ ಇಟ್ಟಿದ್ದು. ಇದು ಎಲ್ಲರಿಗೆ ನಾವು ಮೆಡಲ್ಸ್ ಕೊಡ್ತೇವೆ. ಇದರಿಂದ ಒಂದು ಸೈಕಲ್ ಚೈನ್ಸ್ ಏನಿದೆ ಫಾರ್ಮೇಷನ್ ಮಾಡೋದಾಗಿರಲಿ, ಮತ್ತು ಸರ್ಕಲ್ಸಲ್ಲಿ ವಿವಿಧ ರೀತಿಯಲ್ಲಿ ಮೆಸೇಜ್ ಕೊಡೋದು ಒಂದು ವಿಚಾರ ಆಗಿರಲಿ, ಅದಕ್ಕೆ ನಾವು ಇದನ್ನು ಬಳಸ್ಕೊಳ್ಳುವ ಒಂದು ಪ್ರತಿಕ್ರಿಯೆ ಮಾಡ್ತೇವೆ. ಸೈಕ್ಲಥಾನ್ ಯಶಸ್ವಿ ಆದಮೇಲೆ ಮುಂದಿನ ಹೆಜ್ಜೆ? ಈಗ ಸೈಕ್ಲಥಾನ್ ಆದ ನಂತರ ಮತ್ತೆ ಇನ್ನೂ ಹಲವಾರು ಈವೆಂಟ್ಸ್ನ ನಾವು ಇಟ್ಟಿದ್ದೇವೆ. ಇದರಲ್ಲಿ ಸಿಗ್ನೇಚರ್ ಕ್ಯಾಂಪೇನ್ ಇರಲಿ ಅಥವಾ ರೋಡ್ ಶೋ. ನೆಕ್ಸ್ಟ್ ಒಂದು 3 ವಾರ ಆದಮೇಲೆ ಬೃಹತ್ ಪ್ರಮಾಣದಲ್ಲಿ ನಾವು ರೋಡ್ ಶೋ ಮಾಡಲಿದ್ದೇವೆ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೂ ಕೂಡ ಆಮಂತ್ರಣ ನೀಡ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಆಮಂತ್ರಣ ನೀಡ್ತೇವೆ. ಕ್ಷೇತ್ರದ ಎಲ್ಲ ಶಾಸಕರಿಗೆ, ವಿಧಾನಸಭಾ ಮತ್ತು ವಿಧಾನ ಪರಿಷತ್ತು, ಅವರ ಜೊತೆಗೆ ಎಲ್ಲ ಜನಪ್ರತಿನಿಧಿಗಳಿಗೆ, ವಿಶೇಷ ಇಲ್ಲಿ ನಮ್ಮ ಮೈಸೂರು ನಗರಕ್ಕೆ ಕೊಡುಗೆ ಕೊಟ್ಟಿರುವವರಿಗೆ ಒಂದು ಆಹ್ವಾನ ನೀಡ್ತೇವೆ. ರೋಡ್ ಶೋ ಅಂದ್ರೆ ಏನು ಮಾಡ್ತೀರಿ? ಅದು ರೋಡ್ ಶೋ ಅಲ್ಲಿ ಒಂದು ಸ್ವಚ್ಛತೆಯ ಸಂಬಂಧಪಟ್ಟಿರೋದು ಆರ್ಟಿಫ್ಯಾಕ್ಟ್ಸ್, ಪ್ರೊಜೆಕ್ಟಿಬಲ್ಸ್ ಎಲ್ಲ ನಾವು ಅಲ್ಲಿ ತೋರಿಸ್ಕೊಂಡಿರ್ತೇವೆ, ಬ್ಯಾನರ್ಸ್ ಎಲ್ಲ ಹಾಕೊಂಡಿರ್ತೇವೆ. ಮತ್ತು ಜನರಿಗೆ ಒಂದು ಈ ಸ್ವಚ್ಛತೆಗಾಗಿ ಬಂದು ಪ್ರದರ್ಶನ ಮಾಡುವ ಒಂದು ಮೂಲಕ ಸ್ವಚ್ಛತೆ ವಿಚಾರ ಆಗಿರಲಿ, ಹಸಿರು ವಿಚಾರ ಆಗಿರಲಿ, ಅಥವಾ ನಗರ ಸುಂದರತೆಯ ವಿಚಾರ ಆಗಿರಲಿ, ಅದ್ರ ಬಗ್ಗೆ ರೋಡ್ ಶೋ ಅಲ್ಲಿ ತೋರಿಸೋದು. ಯಾವಾಗ ನಡೆಯುತ್ತಿದ್ದು? ಇದು ಡೇಟ್ ಫಿಕ್ಸ್ ಮಾಡಬೇಕಾಗಿದೆ. 3 ವಾರದಲ್ಲಿ ನಾವು ಇದನ್ನು ಫೈನಲೈಸ್ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಜನರಿಗೆ ರೋಡ್ ಶೋ ನಂತರ, ಅದಾದ ನಂತರ ಮುಂದಿನ ವರ್ಷದಲ್ಲಿ ಶಾಲಾ ಮಕ್ಕಳಿಗೆ ನಾವು ಟ್ಯಾಕಲ್ ಮಾಡುವ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಶಾಲೆ ಹಂತದಲ್ಲಿ ಈಗಾಗಲೇ ನಾವು ಒಂದು ಪ್ರಾರಂಭಿಕವಾಗಿ ಹೋಟೆಲ್ ಅಸೋಸಿಯೇಷನ್ಸು, ಯಾವುದು ಬೆಸ್ಟ್ ಹೋಟೆಲ್, ಏನು ಕ್ಲೀನೆಸ್ಟ್ ಹೋಟೆಲ್ ಯಾವುದು, ಈಗ ನಗರಕ್ಕೆ ಕೇಂದ್ರ ಸರ್ಕಾರ ಬಹುಮಾನ ಕೊಡುತ್ತೆ. ನಾವು ಎಲ್ಲ ಹೋಟೆಲ್ಸ್ಗಳಿಗೆ, ಆಟೋ ಸ್ಟ್ಯಾಂಡ್ಸ್ ಆಗಿರಲಿ, ಬಸ್ ಸ್ಟ್ಯಾಂಡ್ಸ್ ಆಗಿರಲಿ, ಹಾಗೆಯೇ ಮಾರುಕಟ್ಟೆಗಳಾಗಿರಲಿ, ಎಲ್ಲ ತರಹದ ಒಂದು ಸೆಕ್ಟರ್ಸಲ್ಲಿ ಅವ್ರಿಗೂ ಕೂಡ ನಾವು ಐಡೆಂಟಿಫೈ ಮಾಡಿಕೊಂಡು ವಿಚ್ ಈಸ್ ದ ಕ್ಲೀನೆಸ್ಟ್ ಅಂತ ಒಂದು ಅವ್ರಿಗೂ ಕೂಡ ನಾವು ಬಹುಮಾನ ಕೊಡ್ತೇವೆ. ಇದರಿಂದ ಒಂದು ವಾತಾವರಣ ಸೃಷ್ಟಿ ಆಗಬಹುದು ಅಂತ ನಮ್ಮ ನಿರೀಕ್ಷೆ. ಯಾಕಂದರೆ ಒಬ್ಬ ಕಚೇರಿ, ಸ್ವಚ್ಛ ಕಚೇರಿ ಅಂತ ಒಂದು ಕನ್ಸೆಪ್ಟ್ ಇದೆ, ಸ್ವಚ್ಛ ಠಾಣೆ ಅಂತ ಕನ್ಸೆಪ್ಟ್ ಇದೆ, ಸ್ವಚ್ಛ ನಿಲ್ದಾಣ ಅಂತ ಕನ್ಸೆಪ್ಟ್ ಇದೆ, ಸ್ವಚ್ಛ ಹೋಟೆಲ್ ಅಂತ ಕನ್ಸೆಪ್ಟ್ ಇದೆ, ಸ್ವಚ್ಛ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಕನ್ಸೆಪ್ಟ್ ಇದೆ, ಸ್ವಚ್ಛ ಮಾರುಕಟ್ಟೆ ಅಂತ ಕನ್ಸೆಪ್ಟ್ ಇದೆ. ಅದರಲ್ಲಿ ನಾವು ಅವರಿಗೆ ಆ ರೋಡ್ ಶೋ ಅಲ್ಲಿ ಬಹುಮಾನ ಕೊಡೋದು ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಅದನ್ನು ಹೊರತುಪಡಿಸಿ ಲಾಂಗ್ ಟರ್ಮ್ ನಾವು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಜನರು ಕಸ ಬೇರ್ಪಡಿಸಿ ಕೊಡಬೇಕಾಗುತ್ತೆ. ದ ಫೈನಾನ್ಸ್ ಆಫ್ ದಿ ವೇಸ್ಟ್ ಮ್ಯಾನೇಜ್ಮೆಂಟ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಕಮ್ಮಿ ದುಡ್ಡಲ್ಲಿ ನಮಗೆ ನಿಜವಾದ ಪರಿಣಾಮ ಬೇಕಾದರೆ ಕಸ ಬೇರ್ಪಡಿಸಬೇಕು. ಮಿಕ್ಸ್ಡ್ ವೇಸ್ಟು ಟ್ರೀಟ್ ಮಾಡ್ಬೋದು, ಹಲವಾರು ವೆಸ್ಟರ್ನ್ ಕಂಟ್ರೀಸ್ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಬೇರ್ಪಡಿಸಿ ನಾವು ಕಸವನ್ನು ಕೊಟ್ಟರೆ, ಹಸಿ ಕಸವನ್ನು ನಾವು ಕಾಂಪೋಸ್ಟ್ ಮಾಡುವ ಮೂಲಕ ಮತ್ತು
ದ್ರವ ಕಸವನ್ನು ನಾವು ಒಣ ಕಸವನ್ನು ನಾವು ಪೆಲೆಟ್ಸ್ ಮೂಲಕ ಅಥವಾ RDF ಮೂಲಕ ಅದನ್ನು ಬಯೋಡೀಸೆಲ್ ಆಗಿರಲಿ ಅಥವಾ ರೀಸೈಕಲ್ ಮಾಡೋದಾಗಿರಲಿ ಅನ್ನೋ ಒಂದು ಇದರಲ್ಲಿ ನಮಗೆ ಕಮ್ಮಿ ದುಡ್ಡಲ್ಲಿ ಕಮ್ಮಿ ಪರಿಸರಕ್ಕೆ ಹಾನಿಯಾಗುವ ರೀತಿಯಲ್ಲಿ ಮಾಡ್ಬೋದು. ಇದು ಬಿಗ್ ಟೈಮ್ ನಾವು ಒಂದು ಸಮಾಜ ಮತ್ತು ಒಂದು ನಗರ ಒಂದಾಗಿ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಈಗ ಬೇರ್ಪಡಿಸುವ ಪ್ರಮಾಣ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲೇ ಒಂಥರ ಒಂದು ಲೇಸಿನೆಸ್ಸು, ಸೋಮಾರಿತನ ಉದ್ಭವ ಆಗಿದೆ. ಯಾಕಂದರೆ ನಮ್ಮ ಮನೆಯಲ್ಲೇ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಬೇಕಾಗುತ್ತೆ. ನಾನು ಸುಮಾರು ಸತಿ ಹೇಳ್ತೇನೆ, ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿ ಪೇರೆಂಟಿಂಗ್ ಕೊಡ್ತೇವೆ, ಅವ್ರಿಗೆ ಯಾವ ರೀತಿ ಪೋಷಣೆ ಮಾಡ್ತೇವೆ. ಗಂಡು ಮಗು ಆದರೆ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಹಾಗೆ ಟೇಬಲ್ ಮೇಲೆ ಅಥವಾ ನೆಲದ ಮೇಲೆ ತಟ್ಟೆ ಇಟ್ಕೊಂಡು ಹೋಗ್ಬೋದು. ಬಟ್ಟೆಯನ್ನು ಎಲ್ಲೆಂದರಲ್ಲಿ ಬಿಸಾಡಬಹುದು. ಸ್ನ್ಯಾಕ್ಸ್ ರ್ಯಾಪರ್ಸ್ನ ಎಲ್ಲೆಂದಲ್ಲಿ ಬಿಸಾಡಬಹುದು. ಅದಕ್ಕೆ ಅಕ್ಕ ತಂಗಂದಿಯಂದರು ಮತ್ತು ತಾಯಿಯಂದರು ಅಥವಾ ಮೇಡ್ಸು ಕೆಲಸ ಮಾಡಿ ತೆಗಿಬೇಕು. ಇದು ಒಂದು ಸ್ಮಾಲ್ ಇಕೋಸಿಸ್ಟಮ್. ಮನೆಯಲ್ಲಿ ಆ ಥರ ವಾತಾವರಣ ಇದ್ದಾಗ, ಸಸ್ಟೈನೇಬಲ್ ಇಲ್ಲದೇ ಇರುವ ವಾತಾವರಣ ಇದ್ದಾಗ ಆಚೆ ನಗರದಲ್ಲಿ ಯಾವ ವಾತಾವರಣ ಸೃಷ್ಟಿಸಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಯಾಕಂದರೆ ಮನೆಯಲ್ಲಿ ನಾವು ಎಲ್ಲ ಜವಾಬ್ದಾರಿಗಳನ್ನು ನಮ್ಮ ಜವಾಬ್ದಾರಿ ಅಂತ ನಾವು ಯಾವಾಗ ಪರಿಗಣಿಸ್ತವೋ, ಆಚೆ ಹೋದಾಗ ಅದೇ ಚಾಕ್ಲೇಟ್ ರ್ಯಾಪರು, ಅದೇ ಸ್ನ್ಯಾಕ್ ರ್ಯಾಪರು, ಅದೇ ತಟ್ಟೆಯಲ್ಲಿ ಊಟ ಮಾಡಿರೋದು ಬಿಸಾಡುವ ಪದ್ಧತಿಯನ್ನು ಮನೆಯಲ್ಲಿ ಮಾಡ್ತೀವಿ, ಆಚೆ ಮಾಡಲ್ಲ. ಮನೆಯನ್ನು ಸ್ವಚ್ಛವಾಗಿ ಇಟ್ಟಿದ್ರೆ ನಗರವೂ ಸ್ವಚ್ಛವಾಗಿ ಇಡಲು ಸಾಧ್ಯವಿರುತ್ತದೆ. ಅದರಿಂದ ದೇಶವು ಸ್ವಚ್ಛವಾಗಿ ಇಡಲು ಸಾಧ್ಯವಾಗುತ್ತೆ. ಸ್ವಚ್ಛತೆ ಅಲ್ಲದೆ ಅಂತ ಏನೋ ಹೇಳಕ್ಕೆ ಪ್ರಯತ್ನ ಪಟ್ರಿ ತಾವು. ಜೊತೆಗೆ ಸ್ವಚ್ಛತೆ ಒಂದೇ ವಿಚಾರ ಪಾಲಿಕೆಯಲ್ಲಿ ನಾವು ಮಾಡಲ್ಲ. ಸ್ವಚ್ಛತೆಯ ಜೊತೆಗೆ ಈಗ ಪಾಲಿಕೆಯಲ್ಲಿ ನಮ್ಮ ಸೋರ್ಸಸ್ ಬಲವರ್ಧನೆ ಮಾಡಬೇಕು. ಆ ಸೋರ್ಸಸ್ ಬಲವರ್ಧನೆ ಮಾಡುವ ನಿಟ್ಟಿನಲ್ಲಿ ನಾವು ನಮ್ಮ ನೀರಿನ ತೆರಿಗೆ ಆಗಿರಲಿ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರಲಿ, ಅದು ಒಂದು ಅನ್ಅಸೆಸ್ಡ್ ಪ್ರಾಪರ್ಟೀಸ್ ಏನಿದ್ದಾವೆ, ಎಲ್ಲಿ ಅಸೆಸ್ಮೆಂಟೇ ಇರಲಿಲ್ಲ ಅವರಿಗೆ ಅಸೆಸ್ಮೆಂಟ್ಗೆ ತರಬೇಕು. ಅಸೆಸ್ಮೆಂಟ್ ಆಗಿ ಡಿವಿಯೇಷನ್ ಇದ್ದು ಅವರು ತಪ್ಪಾಗಿ ಕಮ್ಮಿ ಅಸೆಸ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ, ಅವರಿಗೆ ಸರಿಯಾದ ಅಸೆಸ್ಮೆಂಟ್ ಆಗಬೇಕು. ಕೆಲವೊಂದಷ್ಟು ನಮ್ಮದೇ ಭಾಳಷ್ಟು ಪ್ರಾಪರ್ಟೀಸ್ ಇದ್ದಾವೆ, ಅದನ್ನು ನೀಟಾಗಿ ಪ್ರಾಪರ್ಟಿ ಮ್ಯಾಪ್ ಆಗಬೇಕು. ಅದರ ಜೊತೆಗೆ ಹಲವಾರು ಸರ್ಕಾರದ ನಿರ್ದೇಶನ ಪೈಕಿ ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಆಗಿರಲಿ, ಅದನ್ನು ಸಮರ್ಪಕವಾಗಿ ಮಾಡಲು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. 2024-25ನೇ ಆರ್ಥಿಕ ವರ್ಷದ ಅಂತ್ಯದವರೆಗೆ ನಾವು 225 ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀವಿ. ಆಚೆ ಹೋದ ವರ್ಷ ಹೋಲಿಸಿದರೆ 180 ಕೋಟಿ ಇತ್ತು. ಒಂದು 45 ಕೋಟಿ ತೆರಿಗೆ, ಆಸ್ತಿ ತೆರಿಗೆನೇ ಜಾಸ್ತಿ ನಾವು ಸಂಗ್ರಹಿಸಿದ್ದು. ಈ ವರ್ಷ 250 ಕೋಟಿ ಆಸ್ತಿ ತೆರಿಗೆ ಸಂಗ್ರಹಿಸಬೇಕು ಅಂತ ಆ ಸೋರ್ಸಸ್ ಬಲವರ್ಧನೆ ಮೇಲೆ ಹೋಗ್ತಾ ಇದ್ದೀವಿ. ಅಷ್ಟೇ ಸಾಲಲ್ಲ, ಇನ್ನೂ ಸಾಕಷ್ಟು ಸ್ಕೋಪ್ ಇದೆ. ಒಂದು 100-150 ಕೋಟಿ ಕೂಡ ನಾವು ಇನ್ನೂ ಪ್ರಾಪರ್ಟಿ ಟ್ಯಾಕ್ಸಸ್ ಇಂದ ಬಲವರ್ಧನೆ ಮಾಡಬಹುದು. ಅದಕ್ಕೆ ಒಂದು ಲೈಡಾರ್ ಬೇಸ್ಡ್ ಸರ್ವೆ ಮಾಡ್ತಾ ಇದ್ದೀವಿ. ಅದು ಒಂದು ಏರ್ಕ್ರಾಫ್ಟಿಂದ ನಗರಾದ್ಯಂತ ಅದು ಮೇಲೆ ಹಾರಿ ಲೈಡಾರ್ ಸಿಗ್ನಲಿಂಗ್ ಮೂಲಕ ಒಂದು ನಮ್ಮ ನಗರದಲ್ಲಿರುವ ಬಿಲ್ಡಿಂಗ್ಸು, ಮನೆಗಳು, ಅದರ ಅಗಲ, ಉದ್ದ ಮತ್ತು ಹೈಟು ಕೂಡ ಅದು ಮೆಜರ್ ಮಾಡುತ್ತೆ. ಅದು ಎಕ್ಸಾಕ್ಟ್ ಅಕ್ಯುರೇಟ್ ಟು ದ ಸೆಂಟಿಮೀಟರ್ ತನಕ ಅದು ಅಕ್ಯುರೇಸಿ ಇರುತ್ತದೆ. ಬೇರೆ ಕಡೆ ಅದು ಇಂಪ್ಲಿಮೆಂಟ್ ಆಗಿದೆ. ಮುಂಬೈ ಕಾರ್ಪೊರೇಷನ್ ಇಂಪ್ಲಿಮೆಂಟ್ ಆಗಿದೆ, ಸೂರತ್ ಇಂಪ್ಲಿಮೆಂಟ್ ಆಗಿದೆ, ವಾರಣಾಸಿಯಲ್ಲಿ ಇಂಪ್ಲಿಮೆಂಟ್ ಆಗಿದೆ ಮತ್ತು ಪುಣೆಯಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಆ ಥರ ನಾವು ಒಂದು ಲೈಡಾರ್ ಸರ್ವೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಒಂದು ತಿಂಗಳದ ಒಂದು ಟೈಮಲ್ಲಿ ಆ ಸರ್ವೆ ಟೆಂಡರ್ ಮಾಡಿಕೊಂಡು ಒಂದೂವರೆ ವರ್ಷದ ಕಾಲ ಅದು ಕಂಪ್ಲೀಟ್ ಆಗುತ್ತೆ. ಇದರಿಂದ ನಾವು ಪ್ರಯತ್ನ ಪಡೀತಾ ಇರೋದು ಏನಂತಂದರೆ, ನಮಗೆ ಒಂದು 100-150 ಕೋಟಿ ಮುಂಬರುವ 3 ವರ್ಷದಲ್ಲಿ ಇನ್ನೂ ಹೆಚ್ಚುವರಿಯಾಗಿ ಬರಬೇಕು. ಈಗ ಇರುವ 250 ಕೋಟಿ 400 ಕೋಟಿ ಆಗಬೇಕು. ಅದು ರಿಂಗ್ ರೋಡ್ ವ್ಯಾಪ್ತಿ ಒಳಗಿರುವ ಪ್ರದೇಶ. ಆಚೆ ಇರುವ ಪ್ರದೇಶ ಎಲ್ಲ ಸೇರಿ ಅಟ್ಲೀಸ್ಟ್ ಒಂದು ನೆಕ್ಸ್ಟ್ 5 ಇಯರ್ಸಲ್ಲಿ 700 crores ಮೈಸೂರು ಅರ್ಬನ್ ಅಗ್ಲೋಬರೇಷನಿಂದ ಬರಬೇಕು ಅನ್ನೋ ಲೆಕ್ಕದಲ್ಲಿ ಈಗ ಫಸ್ಟ್ ಫೇಸಲ್ಲಿ ನಾವು ರಿಂಗ್ ರೋಡ್ ವ್ಯಾಪ್ತಿ ಒಳಗೆ MCC ವ್ಯಾಪ್ತಿ ಏನಿದೆ ಅದರಲ್ಲಿ ಮಾಡ್ತೇವೆ. ಸೆಕೆಂಡ್ ಫೇಸಲ್ಲಿ ಅಕ್ಕಪಕ್ಕ ಇರುವ ವ್ಯಾಪ್ತಿಯಲ್ಲೂ ಮಾಡಲಿಕ್ಕೆ ಕ್ರಮ ತಗೊಳ್ಳಲಾಗುವುದು. ಒಳ್ಳೆಯದು. ಶೇಖ್ ತನ್ವೀರ್ ಆಸಿಫ್ ಅವರೇ, ಈವರೆಗೂ ಕೂಡ ಸ್ವಚ್ಛತೆಗಾಗಿ ಸೈಕ್ಲತಾನ್ ಮತ್ತು ಸ್ವಚ್ಛತೆಗಾಗಿ ಮೈಸೂರು ಮಹಾನಗರ ಪಾಲಿಕೆ ನಡೆಸಿರುವಂತಹ ಎಲ್ಲ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದ್ದೀರಿ. ಪಾಲಿಕೆ ತನ್ನೆಲ್ಲ ಕಾರ್ಯಗಳಲ್ಲಿ ಯಶಸ್ವಿ ಆಗಲಿ, ಮೈಸೂರು ಸ್ವಚ್ಛ ಸುಂದರ ನಗರ ಅಂತ ಮೊದಲನೇ ಸ್ಥಾನವನ್ನು ಈ ವರ್ಷ ಪಡ್ಕೊಳ್ಳಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಕೇಶವ್ಜಿ.